ರೇಷ್ಮೆ ಕೃಷಿಯಲ್ಲಿ ಸೆರಿಕಲ್ಚರ್ ಹುಳುಗಳು ಗೂಡು ಕಟ್ಟುವ ಹಂತದಲ್ಲಿ ಲಾಭದಾಯಕತೆ ಮತ್ತು ಗೂಡಿನ ದರ್ಜೆಯನ್ನು ಕೊಕುನ್ ಕ್ವಾಲಿಟಿ ಹೆಚ್ಚಿಸಲು ಅತ್ಯಂತ ಮುಖ್ಯವಾದ ಕೆಲವು ವಿಜ್ಞಾನಾಧಾರಿತ ಮತ್ತು ಪ್ರಾಯೋಗಿಕ ಸುಳಿವುಗಳು ಇಲ್ಲಿವೆ. ಚಂದ್ರಿಕೆಯಲ್ಲಿ ಹುಳುಗಳ ಸರಿಯಾದ ಸಾಂದ್ರತೆ ಡೆನ್ಸಿಟಿ ಮ್ಯಾನೇಜ್ಮೆಂಟ್. ಹುಳುಗಳನ್ನು ಚಂದ್ರಿಕೆಗೆ ಹಾಕುವಾಗ ಜಾಗದ ಲೆಕ್ಕಾಚಾರ ಬಹಳ ಮುಖ್ಯ. ಜಾಗ ಕಡಿಮೆಯಾದರೆ ಗೂಡಿನ ದರ್ಜೆ ಕುಸಿಯುತ್ತದೆ. ಬಿದಿರಿನ ಚಂದ್ರಿಕೆ 6x4 ಅಡಿ ಅಳತೆಯ ಸಾಂಪ್ರದಾಯಿಕ ಚಂದ್ರಿಕೆಗೆ 400ರಿಂದ 450 ಹುಳುಗಳನ್ನು ಮಾತ್ರ ಏರಿಸಬೇಕು. ಪ್ಲಾಸ್ಟಿಕ್ ರೋಟರಿ ಚಂದ್ರಿಕೆ ರೋಟರಿ ಮೌಂಟೇಜ್ ತೆರ ಫ್ರೇಮ್ಗಳಿರುವ ಒಂದು ರೋಟರಿ ಸೆಟ್ಗೆ ಸುಮಾರು 1560 ಹುಳುಗಳನ್ನು ಹಾಕಬಹುದು. ಅತಿಯಾದ ಸಾಂದ್ರತೆಯಿಂದಾಗುವ ನಷ್ಟ. ಡಬಲ್ ಕೋಕೂನ್ಸ್ ಜಾಗವಿಲ್ಲದೆ 2 ಹುಳುಗಳು ಒಂದೇ ಗೂಡು ಕಟ್ಟುತ್ತವೆ. ಈ ಗೂಡುಗಳಿಗೆ ಮಾರುಕಟ್ಟೆಯಲ್ಲಿ ಅರ್ಧಕ್ಕಿಂತ ಕಡಿಮೆ ಬೆಲೆ ಸಿಗುತ್ತದೆ. ಕಲಿದ ಗೂಡುಗಳು ಸ್ಟೇನ್ಡ್ ಕೋಕೂನ್ಸ್, ಒಂದರ ಮೇಲೊಂದು ಹುಳುಗಳು ಹಿಕ್ಕೆ ಅಥವಾ ದ್ರವ ವಿಸರ್ಜನೆ ಮಾಡುವುದರಿಂದ ಗೂಡಿನ ಬಣ್ಣ ಹಾಳಾಗುತ್ತದೆ. ರೋಟರಿ ಚಂದ್ರಿಕೆಯ ವಿಶೇಷತೆ ಮತ್ತು ಲಾಭಗಳು. ಪ್ರಸ್ತುತ ಮಾರುಕಟ್ಟೆಯಲ್ಲಿ ರೇಟಿಂಗ್ ಬೈ ಗ್ರೇಡಿಂಗ್ ಸಿಸ್ಟಮ್ ಆಧರಿಸಿ ರೇಷ್ಮೆ ಗೂಡಿಗೆ ಬೆಲೆ ನಿಗದಿಪಡಿಸುವುದರಿಂದ ರೋಟರಿ ಚಂದ್ರಿಕೆ ಅತ್ಯಂತ ಸೂಕ್ತ. ಸಮರೂಪತೆಯ ಗೂಡುಗಳು. ರೋಟರಿ ಚಂದ್ರಿಕೆಯಲ್ಲಿ ಪ್ರತಿಯೊಂದು ಹುಳುವು ಪ್ರತ್ಯೇಕ ಅಂಕಣದಲ್ಲಿ ಗೂಡು ಕಟ್ಟುವುದರಿಂದ ಎಲ್ಲ ಗೂಡುಗಳು ಒಂದೇ ಗಾತ್ರ ಮತ್ತು ತೂಕ ಹೊಂದಿರುತ್ತವೆ. ಉತ್ತಮ ಗಾಳಿಯಾಡುವಿಕೆ. ಗೂಡುಗಳು ನೇತು ಬೀಳುವುದರಿಂದ ತೇವಾಂಶ ಬೇಗನೆ ಒಣಗಿ ನೂಲು ತೆಗೆಯಲು ರೀಲಿಂಗ್ ಸೂಕ್ತವಾದ ಗ್ರೇಡ್ ಗೂಡುಗಳು ಲಭಿಸುತ್ತವೆ. ಹಾಳಾಗುವುದು ಕನಿಷ್ಠ. ರೋಟರಿ ಬಳಸುವುದರಿಂದ 95ಕ್ಕಿಂತ ಹೆಚ್ಚು ಗೂಡುಗಳು ಉತ್ತಮ ದರ್ಜೆಯದ್ದಾಗಿರುತ್ತವೆ. ತಾಪಮಾನ ಮತ್ತು ತೇವಾಂಶದ ಕಟ್ಟುನಿಟ್ಟಿನ ನಿರ್ವಹಣೆ. ಗೂಡು ಕಟ್ಟುವ ಪ್ರಕ್ರಿಯೆಯು 48ರಿಂದ 72 ಗಂಟೆಗಳ ಕಾಲ ನಿರಂತರವಾಗಿ ನಡೆಯುತ್ತದೆ. ಈ ಸಮಯದಲ್ಲಿ ವಾತಾವರಣದ ಏರಿಳಿತ ಗೂಡಿನ ದಾರಕ್ಕೆ ಹಾನಿ ಮಾಡುತ್ತದೆ. ತಾಪಮಾನ 24 ನಿಂದ 26 ಸಾಪೇಕ್ಷ ತೇವಾಂಶ ಹ್ಯೂಮಿಡಿಟಿ 60% ನಿಂದ 65%. ಗ್ರೇಟರ್ ದೆನ್ ಉಪಾಯ. ತೇವಾಂಶ ಹೆಚ್ಚಾದರೆ 75%ಗಿಂತ ಹೆಚ್ಚು ಕೋಣೆಯ ಕಿಟಕಿಗಳನ್ನು ತೆಗೆದು ಫ್ಯಾನ್ ಬಳಸಿ ಗಾಳಿಯಾಡುವಂತೆ ಮಾಡಿ. ತೇವಾಂಶ ಕಡಿಮೆಯಾದರೆ ಕೋಣೆಯ ನೆಲಕ್ಕೆ ಅಥವಾ ಗೋಡೆಗಳಿಗೆ ನೀರು ಚಿಮುಕಿಸಿ. ಗ್ರೇಟರ್ ದೆನ್ ರೋಗ ನಿಯಂತ್ರಣ ಮತ್ತು ನೈರ್ಮಲ್ಯ ಡಿಸೀಸ್ ಕಂಟ್ರೋಲ್. ವಿಜೇತ ಅಥವಾ ಅಂಕುಶ್ ಸುಣ್ಣದ ಪೌಡರ್. ಹುಳುಗಳನ್ನು ಚಂದ್ರಿಕೆಗೆ ಏರಿಸುವ 3 ಗಂಟೆಗಳ ಮುನ್ನ ಹುಳುಗಳ ದೇಹದ ಮೇಲಿರುವ ತೇವಾಂಶ ಒಣಗಲು ರೇಷ್ಮೆ ಇಲಾಖೆ ಶಿಫಾರಸು ಮಾಡಿದ ಸುಣ್ಣದ ಪೌಡರ್ ಅನ್ನು ತೆಳುವಾಗಿ ಉದುರಿಸಬೇಕು. ಅಸ್ವಸ್ಥ ಹುಳುಗಳ ತೆಗೆಯುವಿಕೆ. ಚಂದ್ರಿಕೆಗೆ ಹಾಕುವಾಗಲೇ ಸುತ್ತಾಗಿರುವ, ಹಾಲು ಸುರಿಸುವ ಗ್ರಾಸೆರಿ ಅಥವಾ ಕಪ್ಪು ಚುಕ್ಕೆಗಳಿರುವ ಫ್ಲಾಶೆರಿ ಬೈ ಪಿಬ್ರೀನ್ ಹುಳುಗಳನ್ನು ತಕ್ಷಣ ತೆಗೆದು ನಾಶಪಡಿಸಬೇಕು. ಇವುಗಳಿಂದ ಆರೋಗ್ಯವಂತ ಗೂಡುಗಳು ಹಾಳಾಗುತ್ತವೆ. ಮಾರುಕಟ್ಟೆಗೆ ಒಯ್ಯುವಾಗ ವಹಿಸಬೇಕಾದ ಮುನ್ನೆಚ್ಚರಿಕೆಗಳು. ಅಕಾಲಿಕ ಸುಲಿತ ಬೇಡ. ಗೂಡು ಕಟ್ಟಿದ 5ನೇ ದಿನಕ್ಕಿಂತ ಮುಂಚಿತವಾಗಿ ಗೂಡು ಸುಲಿದರೆ ಒಳಗಿನ ಪ್ಯೂಪಾ ಮೃದುವಾಗಿದ್ದು ಹೊಡೆದು ಹೋಗಿ ಗೂಡಿನ ಒಳಭಾಗ ಕಲೆಯಾಗುತ್ತದೆ. ಸಾಗಾಣಿಕೆ ಟ್ರಾನ್ಸ್ಪೋರ್ಟೇಷನ್. ಮಾರುಕಟ್ಟೆಗೆ ಕೃಷಿಯಲ್ಲಿ ಸೆರಿಕಲ್ಚರ್ ಹುಳುಗಳು ಗೂಡು ಕಟ್ಟುವ ಚಂದ್ರಿಕೆಗೆ ಏರಿಸುವ ಮುನ್ನ ಹಾಗೂ ಆ ಸಮಯದಲ್ಲಿ ವಹಿಸಬೇಕಾದ ಮರಿಷ್ಟು ಮುಖ್ಯವಾದ ಮತ್ತು ಪ್ರಾಯೋಗಿಕ ಮಾಹಿತಿಗಳು ಇಲ್ಲಿವೆ. ಚಂದ್ರಿಕೆಗೆ ಏರಿಸುವ ವಿಧಾನಗಳು. ಮೆಥಡ್ಸ್ ಆಫ್ ಮೌಂಟಿಂಗ್. ಹುಳುಗಳನ್ನು ಗೂಡು ಕಟ್ಟಲು ಚಂದ್ರಿಕೆಗೆ ಹಾಕಲು ಪ್ರಮುಖವಾಗಿ 2 ವಿಧಾನಗಳನ್ನು ಬಳಸಲಾಗುತ್ತದೆ. ಕೈಯಿಂದ ಹೆಕ್ಕಿ ಹಾಕುವುದು ಮ್ಯಾನ್ಯುಯಲ್ ಮೌಂಟಿಂಗ್. ಗೂಡು ಕಟ್ಟಲು ಸಿದ್ಧವಾದ ಹಳದಿ ಬಣ್ಣಕ್ಕೆ ತಿರುಗಿದ ಹುಳುಗಳನ್ನು ಒಂದೊಂದಾಗಿ ಕೈಯಿಂದ ಹೆಕ್ಕಿ ಚಂದ್ರಿಕೆಗೆ ಹಾಕುವುದು. ಇದು ಸಣ್ಣ ಪ್ರಮಾಣದ ಸಾಕಾಣಿಕೆಗೆ ಸೂಕ್ತ. ಇದರಿಂದ ಹುಳುಗಳ ದಟ್ಟಣೆಯನ್ನು ಸರಿಯಾಗಿ ನಿಯಂತ್ರಿಸಬಹುದು. ನೆಟ್ ಬೈ ಜಾಲರಿ ಬಳಸಿ ಹಾಕುವುದು ನೆಟ್ ಮೌಂಟಿಂಗ್. ಸಾಕಾಣಿಕೆ ಟ್ರೇಗಳ ಮೇಲೆ ಜಾಲರಿಯನ್ನಿಟ್ಟು ಅದರ ಮೇಲೆ ಸಣ್ಣದಾಗಿ ಹೆಚ್ಚಿದ ಎಲೆಗಳನ್ನು ಹಾಕಲಾಗುತ್ತದೆ. ಸಿದ್ಧವಾಗಿರುವ ಹುಳುಗಳು ಜಾಲರಿಯ ಮೇಲೆ ಹತ್ತಿ ಬರುತ್ತವೆ. ಆ ಜಾಲರಿಯನ್ನು ಎತ್ತಿ ನೇರವಾಗಿ ಚಂದ್ರಿಕೆಯ ಮೇಲೆ ಕೊಡಬಹುದು. ಇದರಿಂದ ಸಮಯ ಮತ್ತು ಶ್ರಮ ಉಳಿತಾಯವಾಗುತ್ತದೆ. ಸೂಕ್ತ ಚಂದ್ರಿಕೆಗಳ ವಿಧಗಳು. ಸಾಕಾಣಿಕೆಗೆ ಅನುಕೂಲವಾಗುವಂತೆ ವಿಧದ ಚಂದ್ರಿಕೆಗಳನ್ನು ಬಳಸಲಾಗುತ್ತದೆ. ಚಂದ್ರಿಕೆಯ ವಿಧ, ವೈಶಿಷ್ಟ್ಯ ಮತ್ತು ಉಪಯೋಗ. ಬಿದಿರಿನ ಚಂದ್ರಿಕೆ ಟ್ರೆಡಿಷನಲ್ ಬ್ಯಾಂಬೂ ಚಂದ್ರಿಕೆ ಸಾಂಪ್ರದಾಯಿಕ ವಿಧಾನ. ಗಾಳಿಯಾಡಲು ಉತ್ತಮ, ಆದರೆ ಜಾಗ ಹೆಚ್ಚು ಆಕ್ರಮಿಸುತ್ತದೆ ಮತ್ತು ಶುಚಿಗೊಳಿಸುವುದು ಕೊಂಚ ಕಷ್ಟ. ಪ್ಲಾಸ್ಟಿಕ್ ನೆಟ್ ಚಂದ್ರಿಕೆ. ಪ್ಲಾಸ್ಟಿಕ್ ನೆಟ್ ಬೈ ನೆಟ್ ಸ್ಪಿನ್ನರ್ಸ್ ಇತ್ತೀಚೆಗೆ ಹೆಚ್ಚು ಜನಪ್ರಿಯ. ಶುಚಿಗೊಳಿಸುವುದು ಮತ್ತು ಸೋಂಕು ನಿವಾರಣೆ ಮಾಡುವುದು ತುಂಬಾ ಸುಲಭ. ಮರುಬಳಕೆಗೆ ಸೂಕ್ತ. ಪ್ಲಾಸ್ಟಿಕ್ ಸ್ವಯಂಚಾಲಿತ ಫ್ರೇಮ್ಗಳು. ರೋಟರಿ ಮೌಂಟೇಜಸ್ ಉತ್ತಮ ದರ್ಜೆಯ ಗ್ರೇಡ್ ರೇಷ್ಮೆ ಗೂಡನ್ನು ಪಡೆಯಲು ಅತ್ಯುತ್ತಮ. ಗೂಡುಗಳು ಸಮಾನ ಗಾತ್ರದಲ್ಲಿರುತ್ತವೆ ಮತ್ತು ಡಬಲ್ ಕೋಕೂನ್ ಪ್ರಮಾಣ 100ಕ್ಕಿಂತ ಕಡಿಮೆ ಇರುತ್ತದೆ. ಹುಳುಗಳು ಗೂಡು ಕಟ್ಟುವಾಗ ವಹಿಸಬೇಕಾದ ಆಡಳಿತಾತ್ಮಕ ಜಾಗರೂಕತೆಗಳು. ಬೆಳಕಿನ ನಿರ್ವಹಣೆ. ಹುಳುಗಳು ಗೂಡು ಕಟ್ಟುವಾಗ ಕೋಣೆಯಲ್ಲಿ ಮಂದವಾದ ಮತ್ತು ಸಮಾನವಾದ ಬೆಳಕು ಡಿಮ್ ಯೂನಿಫಾರ್ಮ್ ಲೈಟ್ ಇರಬೇಕು. ಒಂದೇ ಕಡೆಯಿಂದ ಪ್ರಖರ ಬೆಳಕು ಬಿದ್ದರೆ
ಹುಳುಗಳೆಲ್ಲ ಆ ಕಡೆಗೆ ಗುಂಪುಗೂಡಿ ಗೂಡುಗಳ ಗುಣಮಟ್ಟ ಹಾಳಾಗುತ್ತದೆ. ತೇವಾಂಶ ಮತ್ತು ಗಾಳಿ. ಗೂಡು ಕಟ್ಟುವಾಗ ಹುಳುಗಳು ನೀರಿನಂಶವಿರುವ ದ್ರವವನ್ನು ವಿಸರ್ಜಿಸುತ್ತವೆ. ಆದ್ದರಿಂದ ಕೋಣೆಯಲ್ಲಿ ತೇವಾಂಶ ಹೆಚ್ಚಾಗದಂತೆ ಗಾಳಿಯಾಡುವಿಕೆಯನ್ನು ವೆಂಟಿಲೇಷನ್ ಸರಿಯಾಗಿ ಇಡಬೇಕು. ತೇವಾಂಶ ಹೆಚ್ಚಾದರೆ ಸಾಲ್ತಾ ಗ್ರಾಸೇರಿ ಅಥವಾ ಸುಣ್ಣಕಟ್ಟು ಮಸ್ಕಾಡಿನ್ ರೋಗಗಳು ಹರಡುವ ಅಪಾಯವಿರುತ್ತದೆ. ವಿಜೃಂಭಣೆ ಅಡಚಣೆ ಮಾಡಬಾರದು. ಹುಳುಗಳನ್ನು ಚಂದ್ರಿಕೆಗೆ ಹಾಕಿದ ನಂತರ ಪದೇ ಪದೇ ಚಂದ್ರಿಕೆಯನ್ನು ಅಲುಗಾಡಿಸಬಾರದು. ಇದರಿಂದ ದಾರ ತುಂಡಾಗುವ ಸಾಧ್ಯತೆ ಇರುತ್ತದೆ. 4. ಗೂಡು ಸುಲಿಯುವುದು ಮತ್ತು ಮಾರುಕಟ್ಟೆಗೆ ಸಿದ್ಧತೆ. ಹಾರ್ವೆಸ್ಟಿಂಗ್ ಸಮಯ. ಚಂದ್ರಿಕೆ ಹಾಕಿದ 5 ರಿಂದ 6 ದಿನಗಳ ನಂತರ ಗೂಡುಗಳನ್ನು ಸುಲಿಯಬೇಕು, ಬಿಡಿಸಬೇಕು. ಪ್ಯೂಪಾ ಪರೀಕ್ಷೆ. ಗೂಡನ್ನು ಬಿಡಿಸುವ ಮುನ್ನ 1-2 ಗೂಡುಗಳನ್ನು ಕತ್ತರಿಸಿ ಒಳಗೆ ಕೀಟವು ಗಟ್ಟಿಯಾದ ಕಂದು ಬಣ್ಣದ ಪ್ಯೂಪಾ ಹಂತಕ್ಕೆ ತಲುಪಿದೆ ಎಂದು ಖಚಿತಪಡಿಸಿಕೊಳ್ಳಿ. ವರ್ಗೀಕರಣ. ಬಿಡಿಸಿದ ಗೂಡುಗಳಲ್ಲಿ ನಿಸ್ಸಾರವಾದ ಡಿಫೆಕ್ಟಿವ್. ಚೀನಾದ ಪ್ರಾಚೀನ ಇತಿಹಾಸದಲ್ಲಿ 4 ರಿಂದ 6ನೇ ರಾಜವಂಶಗಳ 4th, 6th ಡೈನೆಸ್ಟೀಸ್ ಬೈ 6 ಡೈನೆಸ್ಟೀಸ್ ಪೀರಿಯಡ್ ಕಾಲವು ಸಂಸ್ಕೃತಿ, ಕಲೆ ಮತ್ತು ತಂತ್ರಜ್ಞಾನದ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾದ ಕಾಲಘಟ್ಟವಾಗಿದೆ. ಈ ಸಮಯದಲ್ಲಿ ರೇಷ್ಮೆ ಉತ್ಪಾದನೆ, ಸೆರಿಕಲ್ಚರ್ ಮತ್ತು ರೇಷ್ಮೆ ಹುಳುಗಳ ಸಾಲಾಣೆಗೆ ಸಂಬಂಧಿಸಿದಂತೆ ಅನೇಕ ಬೆಳವಣಿಗೆಗಳು ನಡೆದವು. ಈ ವಿಷಯದ ಕುರಿತು ಸರಳ ಮತ್ತು ಸುಲಭವಾಗಿ ಅರ್ಥವಾಗುವ ಇತಿಹಾಸ ಮತ್ತು ಅರ್ಥದ ಅವಲೋಕನ ಇಲ್ಲಿದೆ. 1. ಇತಿಹಾಸ. ಹಿಸ್ಟ್ರಿ. ರೇಷ್ಮೆಯ ಸುದೀರ್ಘ ಇತಿಹಾಸ. ಚೀನಾದಲ್ಲಿ ರೇಷ್ಮೆ ತಯಾರಿಕೆ ಕ್ರಿಸ್ತಪೂರ್ವದಲ್ಲೇ ಬಹಳ ಪುರಾತನ ಕಾಲದಲ್ಲಿ ಪ್ರಾರಂಭವಾಗಿದ್ದರೂ 4 ರಿಂದ 6ನೇ ರಾಜವಂಶಗಳ ಕ್ರಿಶ 220 589 ಕಾಲದಲ್ಲಿ ರೇಷ್ಮೆ ಕೃಷಿಯು ಕೇವಲ ಒಂದು ಸ್ಥಳೀಯ ಉದ್ಯಮವಾಗಿ ಉಳಿಯದೆ ವ್ಯಾಪಕವಾಗಿ ಹರಡಿತು. ತಾಂತ್ರಿಕ ಸುಧಾರಣೆ. ಈ ಅವಧಿಯಲ್ಲಿ ರೇಷ್ಮೆ ಹುಳುಗಳನ್ನು ಬೆಳೆಸುವ, ಅವುಗಳ ಆರೈಕೆ ಮಾಡುವ ಮತ್ತು ಗುಣಮಟ್ಟದ ರೇಷ್ಮೆ ದಾರವನ್ನು ತೆಗೆಯುವ ತಂತ್ರಜ್ಞಾನದಲ್ಲಿ ಶ್ರೇಷ್ಠ ಮಟ್ಟದ ಸುಧಾರಣೆಗಳು ಕಂಡುಬಂದವು. ರೇಷ್ಮೆ ಮಾರ್ಗ, ಸಿಲ್ಕ್ ರೂಟ್ ಮತ್ತು ಜಾಗತಿಕ ಹರಡುವಿಕೆ. 4 ರಿಂದ 6ನೇ ರಾಜವಂಶಗಳ ಅವಧಿಯಲ್ಲೇ ರೇಷ್ಮೆ ಹುಳುಗಳು ಮತ್ತು ರೇಷ್ಮೆ ತಯಾರಿಕೆಯ ರಹಸ್ಯವು ಚೀನಾದ ಹೊರಗೆ ಬೈಜಾಂಟೈನ್ ಸಾಮ್ರಾಜ್ಯ, ಭಾರತ ಮತ್ತು ಇತರ ಪಾಶ್ಚಿಮಾತ್ಯ ದೇಶಗಳಿಗೆ ತಲುಪಲು ಪ್ರಾರಂಭಿಸಿತು ಎಂಬುದು ಇತಿಹಾಸಕಾರರ ಅಭಿಪ್ರಾಯ. ಅರ್ಥ ಮತ್ತು ಪ್ರಾಮುಖ್ಯತೆ. ಮೀನಿಂಗ್ ಅಂಡ್ ಸಿಗ್ನಿಫಿಕೆನ್ಸ್. ಈ ಕಾಲಘಟ್ಟದಲ್ಲಿ ರೇಷ್ಮೆ ಹುಳುಗಳು ಮತ್ತು ರೇಷ್ಮೆಗೆ ವಿಶೇಷ ಅರ್ಥ ಮತ್ತು ಗೌರವವಿತ್ತು. ಸಂಪತ್ತು ಮತ್ತು ರಾಜಪ್ರಭುತ್ವದ ಸಂಕೇತ. ಆ ಕಾಲದಲ್ಲಿ ರೇಷ್ಮೆಯನ್ನು ಅತ್ಯುನ್ನತ ವರ್ಗದ ಜನರು, ರಾಜರು ಮತ್ತು ಶ್ರೀಮಂತರು ಮಾತ್ರ ಬಳಸುತ್ತಿದ್ದರು. ರೇಷ್ಮೆ ಹುಳುಗಳನ್ನು ಸಾಕುವುದು ರಾಜಮನೆತನದ ಗೌರವಕ್ಕೆ ಪಾತ್ರವಾಗಿತ್ತು. ಆರ್ಥಿಕತೆಯ ಬೆನ್ನೆಲುಬು. ರೇಷ್ಮೆ ಕೇವಲ ಉಡುಪಿಗೆ ಮಾತ್ರವಲ್ಲದೆ ಕರಪತ್ರಗಳು, ವರ್ಣಚಿತ್ರಗಳು ಮತ್ತು ಹಣದ ಬದಲಾಗಿ ವ್ಯಾಪಾರ ಮಾಡುವ ವಸ್ತುವಾಗಿ ಕರೆನ್ಸಿ ಬಳಸಲ್ಪಡುತ್ತಿತ್ತು. ಸಂಸ್ಕೃತಿ ಮತ್ತು ಕಲಾತ್ಮಕ ಅರ್ಥ. ಚೀನಿ ಸಂಸ್ಕೃತಿಯಲ್ಲಿ ರೇಷ್ಮೆ ಹುಳು ಸಹಿಷ್ಣುತೆ ಮತ್ತು ರೂಪಾಂತರದ ಸಂಕೇತವಾಗಿದೆ. ಸಣ್ಣ ಹುಳುವು ಸುಂದರವಾದ ಮತ್ತು ಬಲವಾದ ದಾರವನ್ನು ನೀಡುವಂತೆ ಮನುಷ್ಯನ ಶ್ರಮ ಮತ್ತು ತಾಳ್ಮೆಗೆ ಇದು ಸಾಕ್ಷಿಯಾಗಿತ್ತು. ಸಾರಾಂಶ. 4 ರಿಂದ 6ನೇ ರಾಜವಂಶಗಳ ಕಾಲದಲ್ಲಿ ರೇಷ್ಮೆ ಹುಳುಗಳ ಸಾಕಾಣಿಕೆ ಮತ್ತು ರೇಷ್ಮೆ ಉದ್ಯಮವು ತಾಂತ್ರಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಹೊಸ ಎತ್ತರಕ್ಕೇರಿತು. ಇದು ಕೇವಲ ಒಂದು ಉದ್ಯಮವಾಗಿರದೆ ಚೀನಾದ ಆರ್ಥಿಕತೆ ಮತ್ತು ಜಾಗತಿಕ ವ್ಯಾಪಾರದ ಪ್ರಮುಖ ಅಡಿಪಾಯವಾಯಿತು.